ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಂಗೆ ಈಗ ದರ್ಶನ್ ಸಹವಾಸದಿಂದ 6 ಜನ ಕೆಟ್ಟಂತೆ ಕಾಣಿಸ್ತಾ ಇದೆ. ದರ್ಶನ್ ಮಾಡಿದಂತಹ ತಪ್ಪಿನಿಂದಾಗಿ ಈಗ 6 ಜನರ ಬೇಲ್ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಮತ್ತೊಂದು ಕಡೆ ಜೈಲಿನಲ್ಲಿ ನಿದ್ದೆ ಇಲ್ಲದೆ ಡೆವಿಲ್ ಚಡಪಡಿಕೆ ಮುಂದುವರೆದಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ಯಾರ ಭೇಟಿಗೂ ಕೂಡ ಅವಕಾಶ ಇರೋದಿಲ್ಲ. ಮತ್ತೆ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ ದರ್ಶನ್. ಜೈಲಿನಲ್ಲಿ ನಿದ್ದೆ ಇಲ್ಲದೆ ಡೆವಿಲ್ ಚಡಪಡಿಕೆ. ಇಷ್ಟು ದಿನ ಅಂದರೆ 9 ತಿಂಗಳುಗಳ ಕಾಲ ಮನೆಯಲ್ಲಿದ್ದರು, ಎಲ್ಲರ ಜೊತೆ ಓಡಾಡ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಕೊಟ್ಟು ಬೇಲನ್ನು ಕ್ಯಾನ್ಸಲ್ ಮಾಡ್ತು. ಅದಕ್ಕೆ ದರ್ಶನ್ ಯಾವ ರೀತಿ ನಡ್ಕೊಂಡಿದ್ರು ಬೇಲ್ಗೂ ಮೊದಲು ಬೇಲ್ನ ನಂತರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿಯೇ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಸದ್ಯಕ್ಕಂತೂ ಅವರು ಜೈಲಿನಿಂದ ರಿಲೀಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತೆಲ್ಲೂ ಕೂಡ ಬೇಲ್ ಸಿಗುವಂತಹ ಚಾನ್ಸಸ್ ತುಂಬ ವಿರಳ. ಹಾಗಾಗಿಯೇ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ದರ್ಶನ್. ಮುಂದೇನು ಹಿಂಗಾಗ್ಬಿಡುತ್ತಲ್ಲ ಜೀವನ ಅನ್ನುವಂತಹ ಯೋಚನೆ ಇದ್ದೇ ಇರುತ್ತೆ. ಅದರ ಜೊತೆಗೇನೆ ದರ್ಶನ್ ಮಾಡಿದಂತಹ ತಪ್ಪಿನಿಂದಾಗಿ ಈಗ ಮತ್ತೆ 6 ಜನರು ಕೂಡ ಕಂಬಿ ಹಿಂದೆ ಹೋಗಬೇಕಾದಂತಹ ಪರಿಸ್ಥಿತಿ. ದರ್ಶನ್ ಸಾಕ್ಷಿದಾರ ಚಿಕ್ಕಣ್ಣನನ್ನು ಭೇಟಿಯಾಗಿದ್ದಾಗಿರಬಹುದು. ದರ್ಶನ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತೀನಿ ಅಂಥೇಳಿ ಹೊರಗೆ ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ದೇನೆ ಸಿನಿಮಾ ಶೂಟಿಂಗು ಅಂಥೇಳಿ ಬ್ಯುಸಿಯಾಗಿದ್ದಿರಬಹುದು. ಎಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ದರ್ಶನ್ ಈ ಸೆಂಟ್ರಲ್ ಜೈಲಿನಲ್ಲಿ ಆರಾಮಾಗಿ ಬಿಂದಾಸಾಗಿ ಕೈಯಲ್ಲಿ ಕಾಫಿ ಮಗ್ಗನ್ನು ಹಿಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿರುವಂತಹ ಫೋಟೋ ವೈರಲ್ ಆಗಿತ್ತಲ್ಲ, ಆ ವಿಚಾರವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ಸರ್ಕಾರಿ ಪರ ವಕೀಲರು ತಂದಿದ್ರು. ಅವೆಲ್ಲವೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ದರ್ಶನ್ ಕಡೆಯಿಂದ ಉಳಿದವರು ಕೂಡ ಈಗ ಮತ್ತೆ ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 2ನೇ ಬಾರಿಗೆ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ದರ್ಶನ್ ಕಾರಣದಿಂದಾಗಿ ಉಳಿದ ಆರೋಪಿಗಳಿಗೂ ಕೂಡ ಸಂಕಷ್ಟ. ಕಾಲಾವಕಾಶವನ್ನು ಕೊಡದೆ ಬಂಧಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಬೇಲ್ ರದ್ದಾದಾಗ ಸಮಯವನ್ನು ಕೊಟ್ಟು ಶರಣಾಗುವಂತೆ ಕೋರ್ಟ್ ಹೇಳುತ್ತೆ. ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅವಕಾಶನೇ ಕೊಡಲಿಲ್ಲ, ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿತ್ತು. ದರ್ಶನ್ ಕಾರಣದಿಂದಾಗಿ ಉಳಿದ 6 ಜನ ಆರೋಪಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ನೋಡಿ, ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ದರ್ಶನ್ ಮಾಡಿದಂತಹ ಎಡವಟ್ಟುಗಳು, ದರ್ಶನ್ ತಾವಾಗೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳು ಎದ್ದು ಕಾಣಿಸುತ್ತೆ. ಅವರು ಮಾಡಿದಂತಹ ತಪ್ಪಿನಿಂದ ಉಳಿದಂತಹ 6 ಜನರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕೆಂದರೆ 7 ಜನರಿಗೂ ಕೂಡ ಒಟ್ಟಿಗೆ ಬೇಲ್ ಸ್ಯಾಂಕ್ಷನ್ ಆಗಿತ್ತು. ಹಾಗಾಗಿ ಒಟ್ಟಿಗೆ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ಅದರ ಜೊತೆಗೇನೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ಕಿತ್ತಲ್ಲ ಈ ಹಿಂದೆ. ರೌಡಿ ಶೀಟರ್ಗಳ ಜೊತೆಗೆ ಬಿಂದಾಸ್ ಆಗಿ ರೌಂಡ್ ಟೇಬಲ್ ಮೀಟಿಂಗ್ ಮಾಡಿದ್ರಲ್ಲ ದರ್ಶನ್. ಈ ಬಗ್ಗೆ ಮಾಹಿತಿಯನ್ನು ಸರ್ಕಾರಿ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು. ಫೋಟೋಗಳನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ವಕೀಲರು ಅನ್ನೋದು ಗೊತ್ತಾಗ್ತಾ ಇದೆ. ಬೇಲ್ ಪಡೆದು ಹೊರಬಂದ ನಂತರವೂ ಕೂಡ ಸಾಕ್ಷಿಯ ಜೊತೆಗೆ ದರ್ಶನ್ ಪ್ರತ್ಯಕ್ಷವಾಗಿದ್ದು ಕೂಡ ಮುಳುವಾಗಿತ್ತು. ಅನಾರೋಗ್ಯದ ಕುಂಟು ನೆಪವನ್ನು ಹೇಳಿ ಜಾಮೀನನ್ನು ಪಡೆದುಕೊಂಡಿರ್ತಾರೆ ದರ್ಶನ್. ವೈದ್ಯಕೀಯ ವರದಿಯನ್ನೇ ದುರುಪಯೋಗ ಪಡಿಸಿಕೊಂಡಿದ್ರು ದರ್ಶನ್. ದುರುಪಯೋಗ ಪಡಿಸಿಕೊಂಡಿದ್ದನ್ನು ಗಂಭೀರವಾಗಿ ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಲ್ಲವನ್ನು ಕೂಡ ಕೂಡಲೇ ವಶಕ್ಕೆ ಪಡೆಯುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಕಾರಣದಿಂದ ಉಳಿದ ಆರೋಪಿಗಳನ್ನು ಕೂಡ ಕೂಡಲೇ ಬಂಧಿಸಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಒಂದು ಮಿಸ್ಟೇಕು, ಒಬ್ಬ ಮಾಡಿದಂತಹ ಮಿಸ್ಟೇಕು ಈಗ 7 ಜನರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. 7 ಜನರಿಗೆ ಜೈಲು ವಾಸದ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ 2ನೇ ಬಾರಿಗೆ ಜೈಲು ವಾಸಕ್ಕೆ ದರ್ಶನ್ ಮುಂದಾಗ್ತಾ ಇರುವಂಥದ್ದು. 9 ತಿಂಗಳುಗಳ ಬಳಿಕ ಆಗ್ತಾ ಇರುವಂತಹ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ದರ್ಶನ್. 7 ಜನ ಆರೋಪಿಗಳ ದಿನಚರಿ ಹೇಗಿತ್ತು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್, ಈಗ 5 ಜನ ಏನು ಕೊಲೆ ಆರೋಪಿಗಳಿದ್ದಾರೆ, ದರ್ಶನ್ ಸೇರಿ ಅವ್ರ ಗ್ಯಾಂಗ್ ಏನಿದೆ, ಅವರು ಈಗ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರುವಂಥದ್ದು. ಇನ್ನಿಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅವರು ಇರುವಂಥದ್ದು. ಈ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಅವರನ್ನು ಕೂಡ ಕಾರಾಗೃಹಕ್ಕೆ ಕರ್ಕೊಂಡ್ಬರುವಂಥ ಕೆಲಸ ಆಗುತ್ತೆ. ಈಗ ಸದ್ಯಕ್ಕೆ 5 ಜನ ಕಾರಾಗೃಹದಲ್ಲಿ, ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ. ಆದರೆ 9 ತಿಂಗಳ ಹಿಂದೆ ಏನು ಈ ಕಾರಾಗೃಹದಲ್ಲಿದ್ದರು, ಹಾಗೆ ಅವರ
ಲೈಫ್ ಸ್ಟೈಲ್ ಏನಿತ್ತು ಜೈಲಲ್ಲಿ, ಅದು ಈ ಬಾರಿ ಆ ಥರದ್ದು ಇರೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಯಾರು ಕೂಡ ರಾಜಮರ್ಯಾದೆ ಕೊಡುವಂಥದ್ದು, ರಾಜಾತಿಥ್ಯ ಕೊಡುವಂಥದ್ದು ಯಾವುದಾದ್ರೂ ಕಂಡು ಬಂದರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ. ಏನು ಜೈಲಿನ ಸೂಪರ್ಡೆಂಟ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವರಿಗೆ ಮೊದಲ ರೀತಿಯಲ್ಲಿ ನೆಮ್ಮದಿ ಇರುವಂಥದ್ದು, ಅಂದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು ಏನಿದೆ, ಅದು ನೆಮ್ಮದಿ ಇಲ್ದಂಗೆ ಬದುಕಬೇಕಾಗಿರುವಂಥ ಪರಿಸ್ಥಿತಿ ಈಗ ಅವರೇ ತಂದುಕೊಂಡಿದ್ದಾರೆ. ಈಗ ಅಂದರೆ ಸರಿಯಾಗಿ ನಿದ್ದೆ ಇಲ್ಲದೆ ಚಡಪಡಿಕೆಯಲ್ಲೇ ದಿನ ಕಳೆದಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಏನು ಡೆವಿಲ್ ಸಿನಿಮಾದ ಒಂದು ಹಾಡನ್ನು ಕೂಡ ಇವತ್ತು ರಿಲೀಸ್ ಮಾಡೋರಿದ್ರು. ಇವತ್ತು ಅದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಅದನ್ನು ಕೂಡ ಮುಂದೂಡುವಂಥ ಕೆಲಸವನ್ನು ಚಿತ್ರತಂಡ ಮಾಡಿದೆ. ಆ ಹಾಡನ್ನ ಏನಿದೆ ಅಂದರೆ ಮೊದಲ ಸಾಲುಗಳೇನಿದ್ದಾವೆ ಅದೇ ರೀತಿಯಾದಂಥ ಬದುಕು ಈಗ ದರ್ಶನ್ ಪಾಲಾಗಿರುವಂಥದ್ದು. ಯಾಕಂದರೆ ಕೋರ್ಟ್ಗೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬೇಲನ್ನು ಪಡ್ಕೊಂಡ್ರು. ನಂತರ ಅವರ ವಿರುದ್ಧವಾಗಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಪಡ್ಕೊಂಡ್ರು ಕೂಡ ಇವರು ಸಿನಿಮಾದಲ್ಲಿ ಅಂದರೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು, ವಿದೇಶಿ ಪ್ರವಾಸ ಮಾಡ್ತಾ ಇದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ಕೋರ್ಟ್ ಸೀರಿಯಸ್ ಆಗಿ ಗಮನಿಸಿತ್ತು. ಅದರಿಂದಾಗಿ ಬೇಲನ್ನು ಕ್ಯಾನ್ಸಲ್ ಮಾಡ್ತು. ಈಗ ಖಡಕ್ ಸೂಚನೆಯನ್ನು ಕೂಡ ಏನು ಜೈಲಿನ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮೊದಲ ರೀತಿಯಲ್ಲಿ ಇರೋದಿಲ್ಲ. ಜೈಲಿನ ಮೇಲಿಂದ ನೆಮ್ಮದಿಯನ್ನು ಹುಡುಕಾಡಬೇಕಾಗತ್ತೆ ದರ್ಶನ್ ಆ್ಯಂಡ್ ಟೀಮ್. ಪ್ರೇಮ್ ಕುಮಾರ್. ಮಹೇಶ್, ಈಗ ಕ್ವಾರಂಟೈನ್ನಲ್ಲಿ 4 ಜನರನ್ನು ಕೂಡ ಇಟ್ಟಿರೋದು ಗೊತ್ತಾಗ್ತಾ ಇದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಸರ್ಕಾರಿ ರಜೆ ಇರುತ್ತೆ. ಹಾಗಾಗಿ ಕುಟುಂಬಸ್ಥರ ಭೇಟಿಗೆ, ವಕೀಲರ ಭೇಟಿಗೆ ಅವಕಾಶ ಇರುತ್ತಾ ಇಲ್ವಾ? ಜೊತೆಗೆ ಯಾವಾಗ ಇವ್ರನ್ನ ನಾರ್ಮಲ್ ಸೆಲ್ಲಿಗೆ ಶಿಫ್ಟ್ ಮಾಡೋದು, ಆ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಹೇಶ್? ಪ್ರೇಮ್, ಇವತ್ತಂತೂ ಯಾರನ್ನು ಕೂಡ ಭೇಟಿಯಾಗುವಂಥ ಅವಕಾಶ ಇಲ್ಲ. ಅಂದರೆ ಟೈಮ್ ಯಾವ ರೀತಿಯಾಗಿದೆ ಅಂದರೆ ದರ್ಶನ್ ಆ್ಯಂಡ್ ಟೀಮ್ದು ನಿನ್ನೆ ಕಾರಾಗೃಹಕ್ಕೆ ಬಂದಿದ್ದಾರೆ. ಇವತ್ತು ಅವರ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಯಾರೇ ಬಂದರೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಯಾರನ್ನು ಕೂಡ ಅಂದರೆ ವಿಸಿಟಿಂಗ್ ಟೈಮ್ ಅಂತ ಏನಿದೆ ಇರುತ್ತೆ, ವಿಸಿಟಿಂಗ್ ಅವರ್ ಅಂತ ಏನಿರುತ್ತೆ, ಅದು ಇವತ್ತಿರೋದಿಲ್ಲ, ನಾಳೆಯಿಂದ ಇರುತ್ತೆ. ನಾಳೆಯಿಂದ ಅವ್ರ ಕುಟುಂಬಸ್ಥರು ಅಥವಾ ಸ್ನೇಹಿತರು ಬಂದು ಇವರನ್ನು ಭೇಟಿ ಆಗ್ಬೋದು, ಮಾತಾಡ್ಬೋದು. ಹೊರತುಪಡಿಸಿದ್ರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲ. ಅಂದರೆ ಇವತ್ತು ಸಂಪೂರ್ಣವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿನ್ನೆಲೆಯಲ್ಲಿ ಅವರು ಯಾರನ್ನೂ ಕೂಡ ಭೇಟಿ ಮಾಡುವಂಥ ಅವಕಾಶ ಇರೋದಿಲ್ಲ. ಅಂದರೆ ಬಂದರೂ ಕೂಡ ಅವರನ್ನು ಅವಕಾಶ ಕೊಡದೆ ವಾಪಸ್ ಕಳಿಸುವಂಥ ಘಟನೆಗಳಾಗುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಅವರ ತಾಯಿ ಬರ್ಬೋದು ಅಥವಾ ದರ್ಶನ್ ಅವರ ಫ್ಯಾಮಿಲಿಯವರು ಬರ್ಬೋದು, ಬಂದರೂ ಕೂಡ ಭೇಟಿಗೆ ಅವಕಾಶ ಇಲ್ಲ. ನಾಳೆಯಿಂದ ವಿಸಿಟಿಂಗ್ ಅವರು ಮಾಮೂಲಿ ಅಂತ ಇರುತ್ತೆ, ಬಂದು ಭೇಟಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಇವತ್ತು ಯಾವುದೇ ರೀತಿಯಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಈ ರೀತಿಯಾಗಿ ವಿಸಿಟಿಂಗ್ ಅವರ್ ಏನಿರುತ್ತೆ ಅದು ಇರೋದಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ 7 ಜನರ ಬೇಲ್ ಕ್ಯಾನ್ಸಲ್ ಆಗಿದೆ. 5 ಜನರನ್ನು ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಿದರೆ, ಇನ್ನಿಬ್ಬರನ್ನು ಇವತ್ತು 11 ಗಂಟೆಯ ನಂತರ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಈ ಮೂಲಕ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ 9 ತಿಂಗಳ ಹಿಂದೆ ಜಾಮೀನನ್ನು ಪಡೆದು ಹೊರಬಂದು ತಮ್ಮ ಬದುಕಿನಲ್ಲಿ ಬ್ಯುಸಿಯಾಗಿದ್ದಂತಹ 7 ಜನರಿಗೂ ಕೂಡ ನಿನ್ನೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶ, ತೀರ್ಪು ಬಿಗ್ ಶಾಕ್ ಅನ್ನು ಕೊಟ್ಟಿದೆ.